ನಮ್ಮ ಪೈನ ಈಗ ಮೊದಲ ದೇವ್ರ ಮನೆ ಕಡೆ ನೇರ ಕಳಸ ಕಡೆ ಬಂದಿದೆ. ಈಗ ಇದಕ್ಕೆ ವಾಪಸ್ ಕಸಿನ ಆಕಾಶ ಬೇಕವ ಇಲ್ಲೇ ದೇವ್ರ ಮನೆ ಕಡೆ ಹೋಗ್ಬೇಕಂದ್ರೆ ದಕ್ಷಿಣ ಕಾಶಿ ಅಂತ ಹೆಸರುವಾಸಿ ಐತಿದೆ. ನೋಡಿ ಒಯ್ಬೇಕಂತ ಫುಲ್ ಫಾಗ್ ನೋಡ್ರಿ. ಸ್ವರ್ಗಕ್ಕ ಮುರುಗೇನ್ ಅಂತಾರಲ್ಲ ಇದೆ ನೋಡ್ರಿ. ಎಷ್ಟು ಸಲ ಬಂದೇನ ಬಟ್ ಇಲ್ಲಿ ಬಿಡಿಗೂ ಹೋಗಾಗಿಲ್ಲ ಹಂಗ. ಈಗ ನೋಡ್ರಿ ಇಲ್ಲಿ ಬರೋದಕ್ಕೆ ಫುಲ್ ಫಾಗ್ ಬಂದೈತಿ. ಇಡ್ಲಿ ಅಲ್ವೇ ಉಪ್ಪಿಟ್ಟದ ಮೇಡಮ್ ಅವ್ರು ರೀಲ್ಸ್ ನೋಡಿ ಬುಕಿಂಗ್ ಮಾಡ್ಯಾರ ನಾವು. ಡೇಂಜರ್ ಭಾಳ ಹುಷಾರದಿಂದ ಹೊಡಿದ್ರು ನಾವು ಗಾಡಿ. ಆಕ್ಚುಲಿ ಮ್ಯಾಗ್ ತಗೋಬೇಕು ಇನ್ನೂ ವ್ಯೂ ಚೊಕ್ಕ ಆಗೈತಿ. ಜೈ ಕರ್ನಾಟಕ ಜೈ ಕನ್ನಡ ಈಗ ನೋಡಿ ನಾವು ಅಲ್ಲಿ ಚೆಕ್ಔಟ್ ಆಗಿ ಹಿಂಗೆ ನಡ್ಕೊಂತ ಅಂತೀವಿ. 5 ಗಂಟೆ ಬಿಡೋದು 6 ಗಂಟೆ ಬಿಡಾತೀವಿ. ನೋಡ್ತಿರ್ಬೋದು ನೀವು ಮೇಡಮ್ ಇಲ್ಲ ಫುಲ್ ವೆದರ್ ಮಾತ್ರ ಸೈಕ್ ಐತಿ. ಇಲ್ಲಿ ಮಾರ್ನಿಂಗ್ ಅದ ಮತ್ತ ಈಗ ನಾವು ಗಾಡಿ ಕಡೆ ಹೋಗಿ ಗಾಡಿ ತಗೊಂಡ ಇಲ್ಲಿಂದ ಈಗ ಹೋಗೋಣಂತ. ಹೋಗಿ ನಮ್ಮ ಪೈನ ಈಗ ಮೊದಲ ದೇವ್ರ ಮನೆ ಕಡೆ ಆರಾಮ್ ಹೋಗೋಣಂತ. ಫುಲ್ ಘಾಟ್ ಸೆಕ್ಷನ್ ಐತಿ ಅದೇ ಹೋಗೋಣ. ಈಗ ನಾವು ಇಲ್ಲೇ ನೇರ ಕಳಸ ಕಡೆ ಬಂದಿದೆ. ಈಗ ಇದಕ್ಕೆ ವಾಪಸ್ ಕಸಿನ ಆಕಾಶ ಬೇಕವ ಇಲ್ಲೇ ದೇವ್ರ ಮನೆ ಕಡೆ ಹೋಗ್ಬೇಕಂದ್ರೆ ಫುಲ್ ಫಾಗ್ ಐತಿ ನಮ್ಮ ಕಡೆ. ಈಗ ಫುಲ್ ತಂಡೈತಿ. ಫುಲ್ ಫಾಗ್ ಹೋಯ್ತ ಹೊಟ್ಟೆ. ಈಗ ನಾವು ಕಳಸದಿಂದ ಇಲ್ಲೇ ಮುಂದೆ ಕಳಸ ಇನ್ನ ಇಲ್ಲಿ ಸ್ವಲ್ಪ ಮುಂದೆ ನೋಡಿದ್ರೆ ಸೀರೆ ಒಂದು ಟೆಂಪಲ್ ಐತಿ. ನನ್ನ ಐತಿ ಬಂದು ನೀವು ಈ ಸೈಡ್ ಬಂದ್ರೆ ಅದನ್ನ ವಿಸಿಟ್ ಮಾಡ್ಕೊಂಡು ಹೋದ್ರೆ ದಕ್ಷಿಣ ಕಾಶಿ ಅಂತ ಹೆಸರುವಾಸಿ ಐತಿದೆ. ಕಲಶೇಶ್ವರ ಅಂತ ಐತಿ. ಕಲಶೇಶ್ವರ ಅಂತ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋದ್ರೆ ಹಾಗೆ ಐತಿ. ಇಲ್ಲಿಂದ ನಾವು ದೇವ್ರ ಸೀದಾ ಯಾಕಂದ್ರೆ ನಾವು ಮತ್ತೆ ದೇವ್ರನಿಗೆ ಹೋಗಿ ಅಲ್ಲಿಂದ ಹೊರಗಿನ ಪೀಕ್ ಹೋಗ್ಬೇಕಾ. ಒಳಗಿನ ಪೀಕ್ ನಾವು 11 ಗಂಟೆ ಹೋಗಿರ್ಬೇಕಾ. ಅದ ಕಾರಣದಿಂದ ನಮ್ಮ ಟೈಮ್ ಇಲ್ಲ. ದೇವ್ರ ಮನೆ ನೋಡ್ಕೊಂಡ ಅಲ್ಲಿಂದ ಒಳಗೆ ಪೀಕ್ ಹೋಗ್ಬೇಕು. ನೋಡಿ ಒಯ್ಬೇಕಂತ ಫುಲ್ ಫಾಗ್ ನೋಡ್ರಿ ಗೈಸ್. ಫುಲ್ ಫಾಗ್ನ ಹೊಂಟೆ ನಾವು. ಸೈಕ್ ಮಜಾ ಆದ. ಸ್ವರ್ಗಕ್ಕ ಮುರುಗೇನ್ ಅಂತಾರಲ್ಲ ಇದೆ ನೋಡ್ರಿ. ಸೈಕ್ ಐತಿ. Guys, this is ದೇವರ ಮನೆ ಪಾಯಿಂಟ್. ದೇವರ ಮನೆ ಗುಡಿ ಐತಿ ನೋಡಿಲ್ಲ. ಆ್ಯಕ್ಚುಲಿ ಎಷ್ಟೋ ಸಲ ಬಂದೇನ ಬಟ್ ಇಲ್ಲಿ ಗುಡಿಗೂ ಹೋಗಾಗಿಲ್ಲ ಹಂಗ. ಇದು ಗುಡಿ ಐತಿ ಮತ್ತು ಇಲ್ಲಿ ಮುಂದೆ ಒಂದು ಹಳ್ಳ ಐತಿ. ಆ್ಯಕ್ಚುಲಿ ಟೆಂಪಲ್ ನೋಡ್ರಿ ಕ್ಲೋಸ್ ಆಗೈತಿ. ನಾವು ಹೋಗೋದು ಹೊರನಾಗ ಇವರು ಪಾಯಿಂಟ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈಗ ಮುಂದೆ ಎಷ್ಟಿದೆ ನಿಮ್ಗೆ. ಎದರ ಫೀಸ್ ರೀ ಇದು? ಪಾರ್ಕಿಂಗ್ ಚೀಟಿ ವ್ಯೂ ಪಾಯಿಂಟ್ ಪಾರ್ಕಿಂಗ್ ಚೀಟಿ 20 ರೂಪಾಯಿ. ಇತ್ತು ಸರಿ ಆಯ್ತು.
ತಿನ್ನೋಣ ಹೋಗ್ರು ಅನ್ನಕ್ಕೇನಿಲ್ಲ ಇಲ್ಲೇ ಅದ ನೋಡಿ. ಈ ಸೈಡ್ ಮೋಡ ಐತಿ, ಈ ಸೈಡ್ ನಾರ್ಮಲ್ ಐತೆ ನೋಡಿ. ಅದನ್ನ ಗಾಡಿ ತೊಗೊಂಡಾರ ಅಲ್ಲಿ ಮ್ಯಾಗ ಇಲ್ಲ ಅದ ಅಂತೆ ಗಾಡಿ ಎಷ್ಟು ಮಗ ಇಲ್ಲೇ ಚಿಂಗ ಹೋಗ್ಬೋದಾ? ಇಲ್ಲ ಇಲ್ಲಂತ ನೋಡಿ ಇದೆಲ್ಲ ಫುಲ್ ಮೋಡ ಐತೆ ನೋಡಿ. ಈಗ ಕರೆಕ್ಟ್ ಮೋಡ ಐತಿ, ಎಲ್ಲ ಫುಲ್ ಮೋಡ ತಗೊಂಡೈತಿ. ಇಲ್ಲೇ ಮೋಡ ಇಲ್ಲ ಅಷ್ಟೇ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಈ ಸೈಡ್ ಪಾರ್ಕಿಂಗ್ ಮಾಡಿ ಇಲ್ಲಿ ಮ್ಯಾಗ ಹತ್ತದೈತಿ, ಆ ಸೈಡ್ ಹೋಗೋಣಂತ. ಯಾಕಂದ್ರೆ ನಾವು ರೆಗ್ಯುಲರ್ಲಿ ಗೊತ್ತಾಗುತ್ತೆ ಅಲ್ಲೇ ಮಸ್ತ್ ವ್ಯೂಸ್ ಇದೆ ಆ್ಯಕ್ಚುಲಿ. ಎಲ್ಲೆಡೆ ಅಲ್ಲಿ ಪಾರ್ಕಿಂಗ್ ಇದೆಯಾ? ನಾವು ಬರೋದಕ್ಕ ಮೋಡ ತುಂಬ ಮಂಜ. ನಾವು ಬರೋದಕ್ಕ ಫುಲ್ ಚಲೋ ಆಗೈತಿ. ಸೈಕ್ ಐತಿ. ಇಷ್ಟದ ಶಿವರು ಹೋಗಿದ್ದಿಲ್ಲ ಲೈಟ್ ಅಷ್ಟು ಬಟ್ ಈಗ ನೋಡಿ ಫುಲ್ ಫಾಗ್ ಕೂಡ ಐತಿ. ಅವೆಲ್ಲ ಗಿಡ ಕಾಣತೈತೆ ಹಂಗಲ್ಲಿ ಮ್ಯಾಗ ಒಂದು ಈಗ ಸಣ್ಣ ಕಾಣತೈತೆ ನೋಡ್ರಿ. ಈ ಗಿಡ ಇಲ್ಲಿಂದ ಕಾಣತಿಲ್ಲ ನೋಡ್ರಿ, ಫುಲ್ ಫಾಗ್. ಹಿಂಗ ನಿನ್ನೆ ಅಲ್ಲಿ ಇದಕ್ಕೆ ಹೋದಾಕಿಲ್ಲಿ ಕೊರಂಜಿ ಟ್ರಿಕ್ ಹೋದಾಗ ಅಲ್ಲಿ ಹಂಗ ಆಗುತ್ತೆ. ಏನಾದ್ರೆ ಮ್ಯಾಗ ಇರೋದಕ್ಕೆ ಫುಲ್ ಫಾಗ್ ಬರುತ್ತೆ. ಈಗ ನೋಡ್ರಿ ಅಲ್ಲಿ ಬರೋದಕ್ಕೆ ಫುಲ್ ಫಾಗ್ ಬಂದೈತಿ. ಬರ್ರಿ ಮ್ಯಾಗ ಹೋಗೋಣ. ಫಾಗ್ ನಾವು ಮ್ಯಾಗ ಅಷ್ಟು ಕಡಿಮೆ ಆಗ್ಬೋದು ಅನ್ಕೊಂತೀನಿ. ಟೈಮ್ ಸ್ಪೆಂಡ್ ಮಾಡೋಣ ಆರಾಮ್ಸ ಪೀಸ್ ಆಗಿ. ಬರೀ ನಿಮ್ಗೂ ತೋರಿಸ್ತಾರಂತೆ ಪೀಸ್ ಹೆಂಗಿರ್ತದ. ನಾವೀಗ ಹತ್ಕೊಂಡ ಮ್ಯಾಗ ಹೊಂಟೀವಿ. ಮೇಡಮ್ ಮರ ನೋಡ್ತೀವಿ ನೀವು ಫುಲ್ ಫಾಗ್ ತುಂಬಿಡೈತಿ. ಇಲ್ಲೂ ಪೂರ್ತಿ ಮ್ಯಾಲ ಹೋಗ್ಬೇಕ. ಬಟ್ ನೋಡೋಣ ಬರ್ರಿ, ಬರೀ ಸ್ವಚ್ಛ ಮನಸ್ಥಿತಿ ಎಲ್ಲಿ ಮಾಡಕ್ ಕರ್ಕೊಂಡು. ಬಟ್ ಏನಂದ್ರೆ ನಿಮ್ಗೆ ಎಷ್ಟು ಅಂದ್ರೆ ಇಲ್ಲಿ ಸನೇನ ಗುಡ್ಡ ಐತಿ, ಒಂದು 100 ಮೀಟರ್ ಒಳಗೆ ಹತ್ಬೋದು ನೀವು ಇನ್ನೂ ಮುಂದಕ್ಕೆ ಅಂದ್ರೆ ಹೋಗ್ಬೋದ. ಇನ್ನು ಹಿಟ್ಟಿಗೆ ಹೋಗ್ಯಾನಂದ್ರ ಇಲ್ಲಪ್ಪ ನಾ ಇಲ್ಲಿಂದ ವ್ಯೂ ಸಾಕಂದ್ರೆ ಇಲ್ಲಿಂದ ವ್ಯೂ ಮುಗಿಸ್ಕೊಂಡ್ ಬರ್ಬೇಕು. ಹಿಂಗೆ ಅನ್ಸದ ಫುಲ್ ಎಲ್ಲ ಕಡೆನೂ ಗ್ರೀನ್ರಿ, ಗ್ರೀನ್ 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 ಗ್ರೀನ್. ನಿನ್ನೆಯಿಂದ ಇನ್ನೂ ರಿಕವರ್ ಆಗಿಲ್ಲ. ಹೌದಾ? ಬಟ್ ಇಲ್ಲ ಈಗೇನು ಅಷ್ಟು ಪೇನ್ ಆಗಿಲ್ವಾ? ನಿನ್ನೆ ಮುಗಿತು ಅಂದ್ರೆ ಈಗ ಬ್ಯಾಕ್ ಟು ನಾವು ಎಲ್ಲೇ ಬ್ಯಾಕ್ ಟು ಅಂದ್ರೆ ಈಗ ಇಲ್ಲಿಂದ ಈಗ ಫಸ್ಟ್ ಏನೈತಿ ನಮ್ದು ನಾಷ್ಟ ಮಾಡೋ ವಿಚಾರ ಐತಿ. ಯಾಕಂದ್ರೆ ಭಾಳ ಖರಾಬ್ ಅಂದ್ರೆ ಭಾಳ ಖರಾಬ್ ರೊಟ್ಟಿ ಅನ್ಸೈತಿ. ಬರೀ ಇಲ್ಲಿಂದ ಕೆಳಗೆ ಹೋಗಿ ನಾಷ್ಟ ಮಾಡಿ ನೆಕ್ಸ್ಟ್ ಏನೈತಿ ಮುಳ್ಳಂಗಿರಿ ಪೀಕ್ ಸೈಡ್ ಹೋಗ್ಬೇಕು. ಗೈಸ್ ಈಗ ನೋಡ್ರಿ ನಾವು ಫುಲ್ ಕೆಳಗೆ ಬಂದೇವಿ, ಮತ್ತೆ ಮೋಡ ಹೋದ್ ನೋಡ್ರಿ ಫುಲ್. ಈಗ ಬರ್ರಿ ಈಗ ಗಾಡಿ ತೆಗೋಣಂತ. ಗಾಡಿ ತೆಗೆದು ಫಸ್ಟ್ ಹೋಗಿ ನಾಷ್ಟ ಮಾಡೋಣ. ಲಾಸ್ಟ್ ಟೈಮ್ ಇಲ್ಲೇ ಗಾಡಿ ಹಚ್ಚಿದ್ವಿ ನಾವು ಬಂದಾಗ, ಮತ್ತೆ ಇಲ್ಲೇ ಒಂದು ರೀಲ್ಸ್ ಮಾಡಾಕಿದ್ವಿ ನೋಡ್ರಿ. ಬಂದು ಅನ್ಕೊಂತೆ ನಾನು ಇಲ್ಲೊಂದು ರೀಲ್ ಮಾಡಿದ್ವಿ, ಮತ್ತೆ ಅಲ್ಲೊಂದು ಗುಡ್ಡದ ಮೇಲೆ ಒಂದು ಮಾಡಿದ್ವಿ. ಮೇಡಮ್ ಅವ್ರು ಫುಲ್ ಪ್ಯಾಕ್ ಅದು ಆ್ಯಕ್ಚುಲಿ ತಂಡ ಬಿಡೈತವ್ರಿಗೂ. ಬರ್ರಿ ಈಗ ನಾಷ್ಟ ಮಾಡಕ್ ಹೋಗೋಣಂತ. ಈಗ ನಾವು ಮೂರ್ಗೆರೆ ಬಂದ ನಾಷ್ಟ ಮಾಡತ್ತೀವಿ. ಇಲ್ಲೇ ಹುಡುಕೇವಿ ನಾಷ್ಟ ಮಾಡೋಣ. ಈಗ ನಾವು ನಾಷ್ಟಕ್ಕೆ ಪುರಿ ಮತ್ತೆ ಉಪ್ಪಿಟ್ಟ ಬಾಳೆಕಾಯಿ ಬಜ್ಜಿ ಬರ್ರಿ ಮತ್ತೆ ಅದ್ರಾಗ ಬಿಸಿಲು ಮುಸುಳು ಓಡಾಗಿರಿ ನಮ್ಗೆ. ಹಿಂಗಾಗಿ ಏನೈತಿ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಜಲ್ದಿ ಬಿಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಬೆಳಿಗ್ಗೆ 6ರಿಂದ 12 ಸ್ಲಾಟ್ ಬುಕ್ ಮಾಡಿದ್ವಿ. ಅದ ಮುಳ್ಳಂಗಿರಿ ಬೇಕು, ಹಂಗಾಗಿ ಅದು ಬುಕಿಂಗ್ ಇರೋದು ನಿಮ್ಗೆ ಗೊತ್ತಿದೆ. ಹಂಗಾಗಿ ಜಲ್ದಿ ನಾಷ್ಟ ಮಾಡ್ಬೇಕು. ನಾಷ್ಟ ಮಾಡೋದಂತೂ ಹೋಗೋದಿಲ್ಲ, ಬರೀ ನಾಷ್ಟ ಮಾಡಿ ಹೋಗುತ್ತೆ. ಇದೊಂದು ಬಾಳೆಕಾಯಿ ಬಜ್ಜಿ ಮತ್ತೆ ಇಡ್ಲಿ. ಈಗ ಇಡ್ಲಿ ಇಲ್ಲ ಉಪ್ಪಿಟ್ಟಿದೆ ಆ್ಯಕ್ಚುಲಿ. ಇಡ್ಲಿ ಅಲ್ವೇ ಉಪ್ಪಿಟ್ಟದ? ನೋಡಿ ತಿನ್ನೋಣ. ಇಡ್ಲಿಗೆ ಅದೇನೆ ಉಪ್ಪಿಟ್ಟಿದೆ. ರವೆ ಇಡ್ಲಿ ಸರಿ, ಐ ಥಿಂಕ್ ರವೆ ಇಡ್ಲಿ ಇರ್ಬೇಕಿದೆ ನೋಡ. ರವೆ ಇಡ್ಲಿ ರವೆ ಇಡ್ಲಿ. ಸಾರಿ ನಾನು ಉಪ್ಪಿಟ್ಟು ಅನ್ಕೊಂಡ್ಬಿಟ್ಟೆ. ಬರೀ ಮಸ್ತ್ ಕಟ್ಟಿನಂತೀಗ ಕೃಷ್ಣ ಇದೆ ಮನುಷ್ಯಲ್ಲ
ಕೃಷ್ಣ ಊರೆಲ್ಲ ಟ್ರಿಪ್ ಇಲ್ಲೇ ರೂಮ್ ಮಾಡಿದ್ವಿ ನಾವು. ಇಲ್ಲೇ ಪೆಟ್ರೋಲ್ ಬಂಕ್ ಇಲ್ಲೆಲ್ಲ ಅಡ್ಡಾಡ್ಯಾವ. ಬಸ್ ಸ್ಟ್ಯಾಂಡ್ ಚಿಕ್ಕಮಂಗ್ಳೂರು. ಈ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಅಂತ ಇದ್ದಾನ. ಫಾರೆಸ್ಟ್ ಟ್ರಿಪ್ ಅಂದಾಗ ಸೈಡ್ ಇಲ್ಲೇ ಗಾಡಿ ಪಾರ್ಕ್ ಹಾಕಿದ್ವಿ. ಪಾರ್ಕೊಂಡು ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಮತ್ತೆ ಸ್ಪಾಟ್ಸ್ ಮಾಡಿ ಹೇಳ್ಪಾತಾನ ಅನ್ನೋದೇ ನೋಡಿ ಬಂದು ಪಪ್ಪ ಕುಡಿಬೇಕು. ಇಲ್ಲಿ ಇದ್ದವ್ರೆ ಆಕ್ಚುಲಿ ಚೆಕ್ ಪೋಸ್ಟ್ ಆ ಕಡೆ ಗಾಲಿ ಇರ್ತಾವ. ಇಲ್ಲಿ ಚೆಕ್ ಪೋಸ್ಟ್ ಮೇಲೆ ಚೆಕ್ ಮಾಡಿಬಿಡ್ತಾರ ಇಲ್ಲ ಅನ್ನೋದ. ಭಾರಿ ಸೈಕ್ ಆಕೈತಿ. ಇದೆಯಾ ಬುಕಿಂಗ್ ಇದೆ ಅಣ್ಣ. ಅದೊಂದು ಗಾಡಿ ಆ ಗಾಡಿ ಬಿಡಿ ಬರ್ತಾರೆ. ಹಾ ಹೋಗೋದ್ರೆ ಬುಕಿಂಗ್ ಇದೆ. ಇಲ್ಲ ರೆಡಿ ಹಾಕ್ಬಿಟ್ಟು ತೋರ್ಸಾಗಿ. ಅಲ್ಲ ಇದೆಯಂತ ನೋಡಿ. ಓಕೆ ಹೋಗಿ ಮೇಡಮ್ ಅವ್ರು ರೀಲ್ಸ್ ನೋಡಿ ಬುಕಿಂಗ್ ಮಾಡ್ಯಾರ ನಾವು. ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ಮೇಡಮ್ ಅವರ ಅಂದರೆ ತಿರುಪತಿ ಬಂದು ಹಿಂಗೆ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ರೆ ಅವರು ಆ್ಯಕ್ಚುಲಿ ಅದ್ರ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಆ ರೀಲ್ ನಮಗೂ ಬಂದಿತ್ತು. ಹಂಗಾಗಿ ಅವ್ರಿಗೆ ಅದೇ ಅವರು ಸರ್ಪ್ರೈಸ್ ಆದ್ರೆ ನಮ್ದೆಲ್ಲ ಬುಕ್ಕಿಂಗ್ ಐತಿ. ಈಗ ಹೋಗೋಣ ನಮ್ಗೆ ಬಿಟ್ರೆ. ಆ್ಯಕ್ಚುಲಿ ನಾವು ಡಾನ್ಸ್ ಒಳಗೆ ಬಂದು ಆ್ಯಕ್ಚುಲಿ ಟೈಮ್ ಏನು ನೋಡಲಿಲ್ಲ ಅವರೇ. ಜಸ್ಟ್ ಬುಕ್ಕಿಂಗ್ ಅಷ್ಟು ಚೆಕ್ ಮಾಡಿದಾರೆ. ಒಂದು ಸ್ವಲ್ಪ ಜೂಮ್ ಮಾಡಿ ನಾ ಇಲ್ಲೇ ಖುಷಿ ಹೋಗೋದಾಗ ನೋಡಿದಾಗ ಅವ್ರೇನು ಬುಕಿಂಗ್ ಚೆಕ್ ಮಾಡಿಲ್ಲ. ಈಗ ಏನೈತಿ ಕಂಪಲ್ಸರಿ ಬುಕ್ ಮಾಡ್ಕೊಂಡು ಬರ್ಬೇಕು. ಇಲ್ಲ ನೋಡಲಿಲ್ಲ ಆ ಕಡೆ ಚೆಕ್ಕಿಂಗ್ ಐತಿ ಎಲ್ಲ ಬುಕಿಂಗ್ ಬಿಡ್ತಾರೆ. ಇನ್ನೂ ಕಳಿಸ್ತಾರೆ. ಪ್ಲೀಸ್ ಎಲ್ಲರೂ ಎಣ್ಣೆ ಮುಳಂಗಿರಿ ಪೀಕ್ ಆಗಿರ್ಬೋದು ಯಾವುದೇ ಟ್ರೆಕ್ಕಿಂಗ್ ಆದರೂ ಬುಕಿಂಗ್ ಮಾಡ್ಕೊಂಡು ಬರಲಿ. ಫೈನಲಿ ವಿ ರೀಚ್ಡ್ ಸೀತಯ್ಯನಗಿರಿ ಬೆಟ್ಟ. ಏನು ಮಾಡ್ತಿದ್ರೆ ಸೀತಯ್ಯನಗಿರಿ ಬೆಟ್ಟ. ಇಲ್ಲಿಂದ ನಾವು ಇನ್ನೂ ಮ್ಯಾಗ ಹೋಗಕ್ಕೆ ಮುಳ್ಳಂಗಿರಿ ಬೆಟ್ಟ ಐತೆ. ಅಲ್ಲಿಗೆ ತೋರಿಸಿದೆ ಗುರಿ ಗೊತ್ತಾನ ಅಲ್ಲಿ ಮ್ಯಾಲ ಮ್ಯಾಗ ಹೋಗಮ್ಮ. ಆಯ್ತು ಇಲ್ಲಿ ಎಷ್ಟು ಕ್ರೌಡ್ ಐತಿ. ಸೀತೆಗಿರಿ ಮ್ಯಾಗ ಅಷ್ಟು ಕ್ರೌಡ್ ಕಾಣಿಸತ್ತಿಲ್ಲ, ಬಟ್ ಕೆಳಗೆ ಜಾಸ್ತಿ ಕ್ರೌಡ್ ಕಾಣಿಸ್ತದೆ. ಅಲ್ಲಿ ಫುಲ್ ಮ್ಯಾಗ ಪಾಯಿಂಟ್ ಐತಲ್ರಿ, ಅಲ್ಲಿ ಐ ಥಿಂಕ್ ಕ್ರೌಡ್ ಭಾಳ ಇರ್ಬೋದು. ಡೇಂಜರ್ ಭಾಳ ಹುಷಾರದಿಂದ ಹೊಡಿದ್ರು ಗಾಡಿ. ನಾ ಫಸ್ಟ್ ಫುಲ್ ನಾ ಹೊಂಟೀನಿ, ಅದು ಬೈತನೋ ಹೊಂಟೇನಿ ನೋಡ್ರಿ ಗಾಡಿ ಹೆಂಗ್ ಬರೋದು. ಇಲ್ಲಿಂದ ಫುಲ್ ಚಿಕ್ಕಮಗಳೂರು ಊರಾಗ ಕಾಣ್ತೈತಿ. ನೋಡ್ರಿ ಇನ್ನೂ ಮಂದಿ ಎಕ್ಕಾಕತ್ತಾರ. ಇಲ್ಲೇ ಅಲ್ಲಿ ಮಂದಿ ಇಲ್ಲಿಂದ ನಡ್ಕೊಂಡು ಹೋಗೋದಾದ್ರೆ ಐ ಥಿಂಕ್ ಆ್ಯಕ್ಚುಲಿ ಆ ಸೈಡ್ ಗಾಡಿನೂ ಹೋಗ್ತೈತೆ ಅಲ್ಲಿ ಮ್ಯಾಗ. ಹಿಂಗಾಶ್ ನಾನು ಲಾಸ್ಟ್ ಟೈಮ್ ಇಲ್ಲೇ ಈ ಸೈಡ್ ಇಲ್ಲಿ ಕಾಣತೈತಲ್ರಿ, ಇಲ್ಲೇ ನಿಂತು ಫೋಟೋಶೂಟ್ ಮಾಡಿದ್ವಿ. ಇಷ್ಟೆಲ್ಲ ಮುಗಿಸಿದ್ವಿ. ಅಲ್ಲಿ ಮ್ಯಾಗ ನಡ್ಕೊಂಡು ಹೋಗೋದು ಐ ಥಿಂಕ್ ಗಾಡಿ ತೊಗೊಂಡು ಹೋಗ್ಬೋದು. ನಡ್ಕೊಂಡು ಹೋಗೋದಂದ್ರೆ ಅರ್ಥಂಗಿಲ್ಲ ನಮ್ಮ, ಯಾಕಂದ್ರೆ ಮತ್ತೆ ನಿನ್ನೆದ ಭಾಳ ಪಡ ಆಗೈತೆ ನಮಗೆ. ಹಿಂಗಾಗಿ ಇದು ನೋಡಿ ಫುಲ್ಲು ಊರು ಕಾಣ್ತೈತೆ ಇಲ್ಲಿಂದ. ಇಲ್ಲೇ ಲಾಸ್ಟ್ ಆಗ್ತದೆ. ಲಾಸ್ಟ್ ಟೈಮ್ ಇಲ್ಲಿ ಮಠ ಬಂದಿದ್ವಿ ನಾವು ಫಸ್ಟ್ ಫಿಲಮ್ದಾಗೆ. ಐ ಥಿಂಕ್ ಆ ಸೈಡ್ ಹೋಗ್ಬೋದು ಬೈಕ್ ತಗೊಂಡು.
ಆ ಸೈಡ್ ಅಲ್ಲಿ ಮ್ಯಾಗ ಮಟ್ಟ ಹೋಗಿಲ್ಲ ಇಲ್ಲಿ ಟ್ರೀಟ್ಮೆಂಟ್ ಅಂತ ಟ್ರೀಟ್ಮೆಂಟ್ ಮ್ಯಾಗ ಹತ್ತದ ಸಮಸ್ಯೆ ಐತಿ ನಮ್ಮ ಬಿಟ್ರೆ ವಾಕ್ಯ ಬಲ್ಲ ಬಿಟ್ರೆ ವಾಕ್ಯ ಬಲ್ಲ ಏನೋ ಅಂದ್ರ ಹಾ ಇಲ್ಲೇ ಪಾರ್ಕಿಂಗ್ ಇಲ್ಲೇ ಪಾರ್ಕಿಂಗ್ ಐತೆ ಇಲ್ಲೇ ಡಿಸೈನ್ ಐತಿ ನಿಂತು ಮ್ಯಾಗ ನಾವು ಹೋಗಕ್ಕೆ ಬರೋದಿಲ್ಲ ಹಂಗಾಗಿ ಬರ್ರಿ ಇಲ್ಲೇ ಮುಗಿಸೋಣ ನಾನು ಅಂದ್ರೆ ಇಲ್ಲೇ ಮುಗಿಸೋಣ ಇಲ್ಲೇ ಫೋಟೋ ಹೊಡ್ಕೊಂಡು ಮಸ್ತ ಬೈ ಮ್ಯಾಗ ನಡ್ಕೊಂಡು ಹೋಗ್ಬೇಕಂತಲ್ಲ ಹಾಂ ಮುಂದೆ ಗಾಡಿ ಹೋಗಿಲ್ಲ ಅಲ್ಲಿ ಪಾರ್ಕಿಂಗ್ ಐತಂತ ಹಾಂ ಅಲ್ಲೇ ಹೋಗ್ತಾ ಅಂತ ಫೈನಲಿ ಈಗ ನಾವು ಇಲ್ಲಿ ಬಂದು ರೀಚ್ ಆಗಿವಿ ಮುಳ್ಳಂಗಿರಿ ಪೀಕ್ಗೆ ಆ್ಯಕ್ಚುಲಿ ಮ್ಯಾಗ ಹತ್ತೋದಕ್ಕೆ ಇನ್ನೂ ವ್ಯೂ ಚೊಕ್ಕ ಅಂತೈತಿ ಬಟ್ ನಾವು ಇಲ್ಲಿಂದ ನಾವು ವೈಬ್ ಮಾಡತ್ತೇವಿ ನೋಡ್ತಿರ್ ಬಂದ ಎಷ್ಟು ಸೈಕ್ ಐತೆ ಅಂತ ಅನ್ನಾತ ಐತಿ ಆಕ್ಚುಲಿ ಗೈಸ್ ನಿನ್ನೆದ ಡ್ಯಾಮೇಜ್ ಕಂಟ್ರೋಲ್ ಇನ್ನೂ ಆಗಿಲ್ಲ ಅದು ಭಾಳ ಪೀಕೊಳಗೈತಿ ಅಲ್ಲಿ ಹೋದ್ರೆ ಇವತ್ತು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ ಆ್ಯಂಡ್ ಆಲ್ಸೋ ಮಳೆ ವೆದರ್ ಇತ್ತಂದ್ರೆ ಹೋಗ್ಬೋದ ಬಟ್ ಸಿಕ್ಕಾಪಟ್ಟೆ ಇನ್ನೂ ಬಿಸಿಲದ ಒಂದು ಸ್ವಲ್ಪ ಮಳೆ ಆಗೈತೆ ಅನ್ನೋಂಗ ಇಲ್ಲ ಇಲ್ಲೇ ಸೊ ಅದಕ್ಕೆ ಬಿಸಿಲಿರೋ ಮೇಜರ್ಲಿ ಬಿಸಿಲಿರೋ ಕಾರಣದಿಂದ ಅಲ್ಲಿ ಮಟ್ಟ ಹೋಗೋದು ಬೇಡ ಇಲ್ಲೇ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡೋಣ ನಾವು ಗುಡಿ ಐತನ ಅಲ್ಲಿ ಇಲ್ಲ ಜಸ್ಟ್ ಇದೇನಷ್ಟ ಐತಿ ಗುಡಿ ಇಲಾಖೆ ಅನಿಸ್ತೈತಿ ಹಂಗಾಗಿ ನಾವು ಮ್ಯಾಗ ಹೋಗಿಲ್ರಿ ಈ ಕೆಳಗೆ ಇಲ್ಲೇ Actually ನಾವು ಕಾಲೇಜ್ ಟ್ರಿಪ್ ಬಂದಾಗ ಅಲ್ಲಿ ಮ್ಯಾಲೆಲ್ಲ ಏನು ಹೋಗಿಲ್ಲಲ್ಲ ಇಲ್ಲೇ ಇದ್ದೀನಿ ಇಲ್ಲೇ ನಿಂತು ಫೋಟೋ ಹೊಡ್ಕೊಂಡ್ವಿ ಇಲ್ಲೇ ಎಲ್ಲ ಫೋಟೋ ಇಲ್ಲೇ ನಿಂತು ಫೋಟೋ ಹೊಡ್ಕೊಂಡ್ವಿ ಇಲ್ಲೇ ಇದೆ ನೋಡಿ ಇಲ್ಲೇ ಹಂಗಾಗಿ ಈಗ ಇಲ್ಲಿ ಅಂದ್ರೆ ನಾವ್ ಇವತ್ತು ಮತ್ತೆ ಹೊಳ್ಳಿ ಹುಬ್ಳಿ ಮಠ ಟ್ರಾವೆಲ್ ಮಾಡ್ಬೇಕು ಸೊ ಭಾಳ ಹೆವಿ ಆಗ್ತದ ಅಂತ ಅನಿಸ್ ಸೊ ನಮ್ದು ರೆಸ್ಪಾನ್ಸ್ ಕೇಳ ಈಗ ಮಠ ಬಂದೇವಿ ಈಗ ಈಗಿತ್ತು ನೂಡಲ್ಸ್ ಗಿಡಲ್ಸ್ ಮ್ಯಾಗಿ ಅದು ಹೊಡೆಯೋದಂತ ಮ್ಯಾಗಿ ಅದು ಹೊಡೆದ ಮತ್ತೆ ಸ್ವಲ್ಪ ಏನಾರ ಮೇಡಮ್ ಮ್ಯಾಗಿ ಪವರ್ ತಿನ್ನಿಸ್ಬೇಕಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ ಹಂಗಾಗಿ ಬರೀ ತಿನ್ನೋದಂತ ಸ್ವಲ್ಪ ಮಸ್ತ್ ವೈಬ್ ಎಂಜಾಯ್ ಮಾಡ್ತಾರೆ ಈಸಿಗೆ ಮೇಡಮ್ ಅವರು ಒಂದು ಲೆಮನ್ ಸೋಡಾ ಹೊಡ್ಯಾತಾರ ಬಿಸಿಲಿಗೆ ನೀರಡಿಕೆ ಹಾಕೈತಿಲ್ಲ ಮತ್ತು ಬಟ್ ಎಲ್ಲ ಏನೋ 1 to double ರೇಟ್ ಇರ್ತಾವ ಹಂಗಾಗಿ ಯಾಕಂದ್ರೆ ಮತ್ತು ಅವರು ಇಲ್ಲಿಂದ ತರೋದ ಕಾಸ್ಟ್ ಎಲ್ಲ ಗ್ಯಾಸ್ ಜಂಪ್ ಎಲ್ಲ ರೇಟ್ ಹೆಚ್ಚಿಗೆ ಇರ್ತೈತಿ ಬಟ್ ಚಲೋ ಇರ್ತಿ ರೌಂಡ್ ಸ್ನ್ಯಾಕ್ಸ್ ಟೈಮ್ ಈಗ ಒಂದು ಜೋಳ ಮತ್ತು ಚಿಂಬರಿ ಈಗ ಒಂದು ಟ್ರೆಕ್ಕಿಂಗ್ ಮುಗೀತ ಎಲ್ಲ ಸ್ನ್ಯಾಕ್ಸ್ ತಿನ್ಕೊಂಡು ವಾಪಸ್ ಹೊಂಟೇವಿ ಒಂದು ಸ್ಪಾಟ್ ಪ್ಲಾನ್ ಮಾಡೀನಿ ಒಂದು ಮುಂದೆ ಹೋಗಿ ಏನಾದರೂ ನೋಡ್ಬೋದ ನಾವು ಅಂತ ಈಗ ವಾಪಸ್ ಹೊಂಟೇವಿ ನಾವು ನೋಡ್ತಿರ್ಬೋದು ಈಗ ಮಸ್ತ್ ಇರ್ತಾರೆ ಈಗ ಫುಲ್ ಏನೈತಿ ಫುಲ್ ಸ್ಲೋದಾಗ ಹೋಗ್ಬೋದು ಎಷ್ಟು ಗಾಡಿ ಬಂದ್ ಮಾಡ್ಕೊಂಡು ಹೋಗ್ಬೋದು ಇನ್ ಕೇಸ್ ಗಾಡಿ ಪಾರ್ಕ್ ಮಾಡಿದ್ರೆ ಅಲ್ಲಿಂದ ನಾವು ನೋಡ್ಕೋಬೋದು ಏನು ನೋಡತ್ತ ಅಲ್ಲಿಂದ ಇನ್ನು ಜಾಸ್ತಿ ಇಲ್ಲ ಸೀತಾಗಿರಿಯಿಂದ ಮೊದಲಿಗೆ ಎಷ್ಟು 2 ಕಿಲೋಮೀಟ್ರ್ ಅಷ್ಟೇ ಅಷ್ಟಕ್ಕೆ ಇನ್ ಕೇಸ್ ನೀವು ಕಾರ್ಗೆ ಇರ್ತಂದ್ರೆ ಸಿಟಿ ಇದ್ದಿತ್ತಂದ್ರೆ ಎಲ್ಲ ಒಂದು ಬಸ್ ಕೆಳ ಪಾರ್ಕ್ ಮಾಡಿ ನೀವೇನೈತಿ ನಾಗಮಠ ಜಿ ಪಿ ಮತ್ತೆ ಹಾಕಿದ್ದಾರೆ ರೋಡ್ ಇದು ಹಿಂಗೆ ರೀಸೆಂಟಾಗಿ ರೋಡ್ ಮಾಡಿದ್ದಾರೆ ಆ್ಯಕ್ಚುಲಿ ವಾಪಸ್ ರಿಟರ್ನ್ ಮನೆ ಕಡೆ ಅಂತ ಹೇಳಿ ಮನೆಯವ್ರಿಗೆ ಆ್ಯಕ್ಚುಲಿ ನಮ್ದು ಪ್ಲ್ಯಾನ್ ಪ್ರಕಾರ ಎಲ್ಲ ಸ್ವಲ್ಪ ಫಾಸ್ಟ್ ಅದಾವ ಬಟ್ ಇಲ್ಲಿ ಮಳೆ ಕಾರಣ ಎಲ್ಲ ಫಾಸ್ಟ್ ಕ್ಲೋಸ್ ಆಗಿರ್ತಾವೆ ಆದ ಕಾರಣದಿಂದ ಸುಮ್ಮನೆ ನಾವು ಏನೈತಿ ಮನೆ ಹೋಗೋದು ಹೆಚ್ಚಂದ್ರೆ ಯಾಕಂದ್ರೆ ಬಾಡಿ ಪೇನ್ ಆಗತೈತಿ ಈ ಸೇಫ್ಟಿ ಅಂದ್ರೆ ಈಗ ಬಿಟ್ಟು ನಾವು ಮುಟ್ಟೋದು ಎಷ್ಟು ಆಕೈತಿ ಈಗ 1 ಗಂಟೆ ಬಿಟ್ಟು ಅಂದ್ರೆ ನಾವು ಮುಟ್ಟೋ ಸಂಜೆಗೆ 7 ಗಂಟೆ ವಿತೌಟ್ ಸ್ಟಾಪ್ ಹೋದ್ರೆ ಸ್ಟಾಪ್ ಅಂತೂ ಹೋಗೋಕ್ಕಾಗೋದಿಲ್ಲ ಹೆಚ್ಚು ಕಮ್ಮಿ
ಮತ್ತೆ 8-9 ಗಂಟೆ ಆದ್ರೂ ಮುಚ್ಚಾವ. ಆದ ಕಾರಣದಿಂದ ಯಾಕೆ ರಿಸರ್ವೇಶನ್ ಮಾಡಿದ್ರು ರೊಕ್ಕ ಅಂತ. ಈಗ ನಾವು ಶಿವಮೊಗ್ಗಕ್ಕೆ ಬಂದು ರೀಚ್ ಆಗಿವಿ. ಬಟ್ ಈಗ ಊಟದೊಂದು ಪ್ಲಾನ್ ಮಾಡತ್ತೀವಿ, ಎಲ್ಲಿ ಊಟ ಮಾಡೋಣ ಅಂತ. ಗೈಸ್ ನೋಡ್ರಿ, ಇಲ್ಲ ಮಳಿನೇ ಇಲ್ಲ. ನೋಡ್ರಿ ಬೀಚ್ನ ಕೆರೆ ಒಳಗೆ ನೀರೇ ಇಲ್ಲ, ಹಳ್ಳದಾಗ ಬೀಚ್ ಮ್ಯಾಗ ಹೊಂಟಾನ ಅವ್ರಿಗೆ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಅಲ್ಲಿ ಈಗ ತಿಳಿಸಿ ಹೋಗಿದ್ವಿ, ಅಲ್ಲಿ ಏನು ಊಟಕ್ಕಿಲ್ಲ ಅಂದ್ರೆ. ಆದ ಕಾರಣದಿಂದ ಮತ್ತೆ ವಾಪಸ್ ಇಲ್ಲಿ ಮುಂದೆ ಬೀಚ್ ಅಟೆಂಡ್ ಹೋಟೆಲ್ ಅಲ್ಲಿವರೆಗೆ ಸಿಗ್ತದೆ ಅಂತಂದ್ರೆ ಹಂಗಾಗಿ ಮುಂದೆ ಅಂತ ಈಗ ಬರಲ್ಲ ಅಲ್ಲಿ ಸಿಗ್ತೈತೆ ಇಲ್ಲ ಅಂತ. ಗೈಸ್ ಶ್ರೀರಾಮ ಲಾಡ್ಜ್ ಆ್ಯಂಡ್ ಹೋಟೆಲ್ ಅಂತ ಇಲ್ಲಿತ್ತೆ. ಇಲ್ಲೇ ಸ್ವಲ್ಪ ಮುಂದೆ ಬ್ರಿಡ್ಜ್ ದಾಟಿ ಇಲ್ಲಿ ಮುಂದೆ ಬಂದು ಅಂತ ಅವರು ಹೇಳಿದ್ರಲ್ಲ ಅವಾಗಲೇ. ಇಲ್ಲೇ ಬಂದವರಿಗೆ ಇಲ್ಲೇ ಒಳಗೆ ಹೋಗ್ಬರೀಗ ಈ ರೀತಿ ಇನ್ಕೊಂಡ್ ಕ್ಯಾಸ್ ಮತ್ತೆ ನಮ್ದು ರೈಡ್ ಚಲೋ ಮಾಡೋಣ ಅಂತ. ಇನ್ನೂ 200 ಕಿಲೋಮೀಟರ್ ಇದೆ ನಮ್ದು ಹುಬ್ಬಳ್ಳಿ ಇಲ್ಲಿಂದ ನಮಗೆ ಶಿವಮೊಗ್ಗದಿಂದ ಅಂತ ಹಾಗೆ ಬರ್ರಿ ಇಲ್ಲೇ ಊಟ ಮಾಡೋಣ ಅಂತ. ಹೌದಾ, ಚಪಾತಿ ತಲೆ ಬಂದದ. ನೆಕ್ಸ್ಟ್ ಈಗ ನಾನು ಅದು ಆ್ಯಕ್ಚುಲಿ ದೋಸೆ ಹೇಳೀನಿ, ದೋಸೆ ಹೊಡಿಬೇಕು ಈಗ ನಾನು. ಇದೊಂದು ವಿಚಾರ ಭಾಳ ಕೇರ್ಫುಲ್ ಆಗಿದೆ, ಬರ್ರಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡ್ರಿ, ಫುಲ್ 80 ರೈಟ್ ಹೊಡ್ಯಾತೀನಿ ಹೈವೇದಾಗ. ಸ್ಕಿಮ್ಮಾಗ ಫುಲ್ ಸುಟ್ಬಿಡೈತಿ ನೋಡ್ರಿ. ಒಂದು ಪದರ 6 ಪಾರಾಗಿ ಇನ್ನೊಂದು ಪದರ 6 ಪಾರಾಗಿ ಈ ಜೀಪ್ ಬಿಟ್ಟು ಇಲ್ಲಿ ಜೀಪ್ನಾಗ ಕ್ಯಾಪ್ ಇಟ್ಟೇನ ಒಂದು ಆ ಕ್ಯಾಪ್ ಸುಟ್ಟಿತ್ತು ನೋಡ್ರಿ. ಆ್ಯಪ್ ಡಿಜೆ ಸುಟ್ಟಿತ್ತು. ಭಾಳ ಕೇರ್ಫುಲ್ ಆಗ್ರಿ, ಹಿಂಗೆ ಸೈಡ್ ಬ್ಯಾಗ್ ಹಾಕೋ ಮುಂಚೆ ಏನು ಮಾಡಕ್ಕೆ ಬರಲ್ಲ. ಈ ಫ್ರಿಜ್ ಸುಟ್ಬಿಟ್ಟೈತಿ, ಫುಲ್ 6 ಪಾರ ಆಗ್ಬಿಟ್ಟೈತಿ. ಅದಕ್ಕೊಂದು ನೇರ ವ್ಯವಸ್ಥೆ ಮಾಡಿಸ್ಬೇಕು. ಯಾಕೆಲ್ಲ ನಮ್ಮ ಕಂಪ್ನಿ ಬ್ಯಾಗ್ ಇಲ್ಲ, ನಂದು ಏರ್ ಶೋ ಹೊಡಿತಾರಲ್ಲ, ಅದಕ್ಕೊಂದು ನೇರ ವ್ಯವಸ್ಥೆ ಮಾಡಿಸ್ತೀನಿ. ಇದೊಂದು ಭಾಳ ಕೇರ್ಫುಲ್ ಆಗಿರಿ. ಈಗ ನಾವು ಎಲ್ಲಿ ಅಂದ್ರೆ ಇನ್ನೊಂದು 70 ಕಿಲೋಮೀಟ್ರ್ ಅದೇ ಹುಬ್ಳಿಗೆ. ಹೈವೇದಾಗ ಅದೇ ಒಂದು ಚಾಕ್ ಕುಡಿದ್ರಾತಂತ ಸೈಡ್ ಹಾಕಿವಿ ಗಾಡಿ. ಈಗ ನೋಡ್ತಿರ್ಬೋದು ಗಾಡಿ ನೋಡಿ ದಬಾ ಶೀಟ್ ಆಗೈತಿ. ಇಲ್ಲಿ ಮಠ ಬಂದೈತಿ, ಇನ್ನು ಮಠ ಎಲ್ಲೂ ಕೈ ಕೊಟ್ಟಿಲ್ಲ. ಬರೀ ಒಂದು ಚಾ ಕುಡಿಯೋಣಂತ. ಈಗ ಫೈನಲಿ ನಾವು ಹುಬ್ಬಳ್ಳಿ ನಿಯರ್ ಬಂದು ರೀಚ್ ಮಾಡೀವಿ. ಆದರೆ ಇದು 3 ದಿನ ಟ್ರಿಪ್ ಮಾತ್ರ ಅನಾಹುತ ಅಂದ್ರೆ ಅನಾಹುತ ಆತ. ಬಟ್ ನಾವು ಏನು ಮಿಸ್ ಮಾಡ್ಕೊಂಡ್ವಿ, ಸ್ವಲ್ಪ ಮಳೆನ ಮಿಸ್ ಮಾಡ್ಕೊಂಡ್ವಿ. ಅದೊಂದು ಸ್ವಲ್ಪ ಮಳೆ ಒಂದು ಸ್ವಲ್ಪ ಚಲೋ ಆಗಿತ್ತು ಅಂತ ನಮ್ಗೆ ವೈಬ್ ಚೊಕ್ಕ ಹಾಕಿರೋದು. ಅದೊಂದು ಭಾಳ ಮಿಸ್ ಮಾಡ್ಕೊಂಡೆ ಮಳೆ. ಅದು ಬಿಟ್ಟರೆ ಮಾತ್ರ ಟ್ರಿಪ್ ಮಾತ್ರ ಸೈಕ್ ಆತ. ಬಟ್ ಈಗ ರೀಚ್ ಆಗ್ಬೇಕಾಗಿ ಆಲ್ರೆಡಿ 8 ಗಂಟೆ ಆಗೈತಿ, 7 ಗಂಟೆ ಆಗೈತ್ರಿ. ಈಗ ಮನೆಗೆ ಹೋಗ್ಬೇಕಾದ್ರೆ 8 ಗಂಟೆ ಆಗೈತಿ. ಯಾಕಂದ್ರೆ ಇನ್ನೊಂದು ತಾಸು ದಾರಿ ಐತೆ ಆ್ಯಕ್ಚುಲಿ ಮನೆಗೆ. ಮತ್ತೇನೈತಿ, ಟೋಟಲ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅನ್ನೋದೈತೆ. ಆದರೆ ಏನಂದ್ರೆ ಪೆಟ್ರೋಲಿಂದ ಒಂದು ಬಿಟ್ಟು ಜಾಸ್ತಿ ಖರ್ಚು ಬರಿಲ್ಲ ಹಂಗೆ ಅನ್ಕೊತೀನಿ ನಾನು. ಯಾಕಂದ್ರೆ ಹೋಟೆಲ್ದು ಒಂದು ದಿನ ಅಷ್ಟೇ ಅಲ್ಲಿ ಆತ, ಒಂದು ದಿನ ಬಿಟ್ಟರೆ ಗುಡಿಯಾಗ ಆಯ್ತು, ಅಲ್ಲಿ ಜಾಸ್ತಿ ಇದ್ದಿಲ್ಲ. ಅದು ಬಿಟ್ಟರೆ ನಂದು ಆಲ್ಮೋಸ್ಟ್ ಆಲ್ ಇನ್ನೊಂದು 6,000 ರೂಪಾಯಿದಾಗ ಆಗೈತೆ ನೋಡಿರಿ. ವ್ಲಾಗ್ ಹೆಂಗೆ ಅನಿಸ್ತಾ ಕಮೆಂಟ್ ಮಾಡ್ತಿದ್ರೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.